ನಾವು ಹೇಳ್ಬಿಟ್ಟೆ ಮಾಡಿದ್ವಿ. ಹೇಳಿದ್ದಕ್ಕೆ ಸರಿ ನಮ್ಗೆ ಹುಡುಗಿ ಒಪ್ಪಿಗೆ ಆಗೈತೆ ನಾವು ಮಾಡ್ಕೊತೀವಿ ಅಂತ ಹೇಳಿದ್ರು. ಹೇಳಿದ್ದಕ್ಕೆ ನಾವೇನು ಮಾಡಿದ್ವಿ, ಸರಿ ಅಂತ ಧರ್ಮಸ್ಥಳದಲ್ಲಿ ಮಾಡ್ಕೊತೀವಿ ನಾವು, ಇಲ್ಲಿ ದೇವಸ್ಥಾನ ಹತ್ರ ಮಾಡ್ಕೊಡ್ತೀವಿ ಅಂದಿದ್ದಕ್ಕೆ ಬೇಡ ನಾವು ಧರ್ಮಸ್ಥಳದಲ್ಲೇ ಮಾಡ್ಕೊತೀವಿ ಅಂದರು. ಸರಿ ಧರ್ಮಸ್ಥಳದಲ್ಲೇ ಮಾಡ್ಕೊಳ್ಲಿ ಅಂತ ನಾವೇ ಹೋಗಿದ್ವಿ. ನಾವೇ ದಾರ ಹೇಳ್ಕೊಟ್ವಿ. ದಾರ ಹೇಳ್ಕೊಟ್ಟಿದ್ದ ದಿವಸನೇ ಮದುವೆ ಮಾಡಿ ಕಳಿಸ್ತೀವಿ ಮನೆಗೆ. ಮದುವೆ ಮಾಡಿ ಕಳಿಸಿದ ದಿವಸನೇ ಇವರು ನನ್ನ ಮಗನೂ ಅವರು ಕಾಂಟ್ರಾಕ್ಟ್ ಆಗಿರೋದು ನಮಗೆ ಗೊತ್ತಿಲ್ಲ. ನನ್ನ ಮಗನೂ ಅವಳು ಕೋಮ್ಲ, ರಂಜಿತ್ನೂ ಕೋಮ್ಲ, ಇವರು ಕಾಂಟ್ರಾಕ್ಟ್ ಇರೋದು ನಮಗೆ ಗೊತ್ತಿಲ್ಲ. ಅದು ಮೆಸೇಜ್ಗಳಾಗ ಫೋನುಗಳಾಗ ಮೆಸೇಜ್ಗಳು ಮಾಡಿರೋದು ಇವನು ನೋಡವನೆ, ಯಾರು ನನ್ನ ಮಗಳ ಗಂಡ ನೋಡವನೆ, ಅಕ್ಕರಿ ನನ್ನ ಮಗನು. ನನ್ನ ಮಗನ ನೋಡಿಬಿಟ್ಟು ಏನು ಮಾಡವನೆ, ನಿನ್ನ ಮಗ ಹಿಂಗೆ ಮಾಡವನೆ ಸರಿನಾ ಅಂತ. ಸರಿಯಪ್ಪ ನಾನು ಬುದ್ಧಿ ಹೇಳ್ತೀನಿ, ನಿಮ್ಮ ಹುಡುಗಿನ ನೀವು ಹುಷಾರಾಗಿ ಇಕ್ಕೊಳ್ರಿ, ನಮ್ಮ ಬುದ್ಧಿನೇ ನಾನು ಹೇಳ್ತೀನಿ ಅಂತ ನಾನು ಹೇಳಿದೆ. ಹೇಳಿದ್ದಕ್ಕೆ ನೀವು ಸರಿ ಅಂತ ಅಷ್ಟಕ್ಕೆ ನೀವು ಬಿಟ್ಟುಬಿಡಿ, ಜಾಸ್ತಿ ಮುಂದುವರ್ಸೋಕೆ ಹೋಗಬೇಡಿ, ನನ್ನ ಮಗಳು ನನ್ನ ಹುಡುಗಿನ ನಾವು ಹುಷಾರಾಗಿ ಇಕ್ಕೊತೀವಿ ಅಂದರು. ನಮ್ಮ ಹುಡುಗನ ನಾವು ಹುಷಾರಾಗಿ ಇಕ್ಕೊತೀವಪ್ಪ, ನಿನ್ನ ಮಗ ಇನ್ನೂ 24 ವರ್ಷ, ಅವ್ನಿಗಂದ್ರೆ ಒಂದು ಗೊತ್ತಿರಲ್ಲ. ಅಂಥವ್ನಿಗೆ ತಲೆ ತುಂಬಿಸಿ ಓಡೋಗಿ ಮೆಸೇಜ್ಗಳು ಮಾಡಿ ತಲೆ ಕೆಡಿಸಿ ಅವ್ನಿಗೇನಂದ್ರೆ ಏನು ಹೋದ್ರೆ ಕೆಲಸ ಬಂದರೆ ಮನೆ ಹಂಗಿದ್ದ. ನೀವು ಬಂದು ನಮ್ಮ ಲೈಫ್ಗೆ ನೀವು ಬಂದ ಮೇಲೇ ನಮ್ಮ ಜೀವನ ಹಾಳಾಗೋಗಿದ್ದು. ನೀವು ಬಂದ ಮೇಲೆ ನಿಮ್ಮ ತಂಗಿ ಯಾವಾಗ ಇವನು ಫೋನು ಮೆಸೇಜ್ಗಳು ಮಾಡಿದ್ಲು ಅವಳಿಗೆ ಜ್ಞಾನ ಇರಬೇಕಾಗಿತ್ತು. ಸರ್ ಇಬ್ಬರು ಮಕ್ಕಳವ್ರೆ, ಗಂಡ ಅವನೇ, ಅಷ್ಟು ಜನನ ಬಿಟ್ಟುಬಿಟ್ಟು ಇವನೇ ಬೇಕು ಅಂತ ಬಂದವಳಂದರೆ ಏನಂತ ಹೇಳೋದು ಹೇಳಿ ನೀವು? ಕೋಮ್ಲನೇ ಬಂದಿರೋದು. ಇವನಾಗಿ ಇವ್ನು ಮೆಸೇಜ್ ಮಾಡವನು, ಇಲ್ಲ ನನ್ನ ಮಗಂದು ತಪ್ಪೈತೆ, ಇಲ್ಲ ಅಂತ ಹೇಳಿಲ್ಲ. ಅವನಿಗಿನ್ನ 24 ವರ್ಷ, ನಿನಗೆ 30 ವರ್ಷ. 30 ವರ್ಷ ಇಲ್ಲಿ 24 ವರ್ಷ ಇಲ್ಲಿ ಸರ್, ನೀವೇ ಹೇಳಿ. ಮಾತುಕತೆ ಎಲ್ಲ ಆಯಿತು, ಮಾತುಕತೆ ಎಲ್ಲ ಆಯಿತು. ಆಮೇಲೆ ಸ್ಟೇಷನ್ ಹತ್ರಕ್ಕೆ ಬಂದು ಎಲ್ಲ ಕ್ಲಿಯರ್ ಮಾಡಿ ಅವ್ರ ಹುಡುಗಿನ ತಂದು ನಾವು ಬಿಟ್ವಿ. ಅವರು ಕರ್ಕೊಂಡು ಹೋದ್ರು. ಅವರು ಹುಡುಗಿನ ಹೋದ್ಮೇಲೆ ಅವರು ಹುಷಾರಾಗಿ ಇಕ್ಕೋಬೇಕಾಗಿತ್ತು. ಮತ್ತೇನು ತಿರ್ಗಾ ನೈಟ್ ಏನು ಮಾಡಿದ್ರು, ಇಲ್ಲ ಒಂದಿನ ಶುಕ್ರವಾರ ಬಂದ್ವಿ, ಮತ್ತು ಶನಿವಾರನೂ ಇಲ್ಲ ನಾನು ಇಲ್ಲಿರಲ್ಲ ನಾನು ಹೋಗ್ತೀನಿ ಅಂತ ವಿಡಿಯೋ ಮಾಡವಳೆ. ಅವಳೇ ವಿಡಿಯೋ ಮಾಡವಳೆ. ಇನ್ನು ನೋಡು ನನ್ನ ಸಾವುಕ ನವೀನು ಶ್ರೀನಿವಾಸೇ ನವೀನು ಅವ್ರ ಮನೆಗಿದ್ದೀನಿ ನಾನು, ಅವ್ರಿಗೇನು ಆಗಬಾರ್ದು, ನನ್ನ ಸಾವುಕ ಶ್ರೀನಿವಾಸು ಆನಂದೇ ಕಾರಣ ಅಂತ ವಿಡಿಯೋ ಮಾಡಿ ನಾವೆಲ್ಲನೂ ದೂರ ಹೋಗಿ ಸತ್ತೋಗ್ತೀವಿ ಅಂತ ವಿಡಿಯೋ ಮಾಡವ್ರೆ. ಇಬ್ಬರೂ ವಿಡಿಯೋ ಮಾಡಿಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಸ್ಟಾಪ್ ಮಾಡಿ ಇವರು ಓಡೋಗವ್ರೆ. ಇವರು ಓಡೋಗಿದ್ದ ದಿವಸ ನಮಗೇನು ಮಾಡಿದ್ರು, ನಮ್ಮ ಪಾಡಿಗೆ ನಾವು ಕೂಲಿನಲ್ಲಿ ಮಾಡ್ಕೊಂತೀನಿ, ನಮ್ಮ ಪಾಡಿಗೆ ನಾವು ಇದ್ವಿ. ಇದ್ದಿದ್ದ ತಕ್ಷಣ ಬಂದಿಂದ ಅವರಮ್ಮ ಅವನು ಇಬ್ಬರೂ ಬಂದು ಏನು ಒಂದು ಬಟ್ಟೆ ಇಲ್ಲ, ಒಂದು ಪಾತ್ರೆ ಇಲ್ಲ, ಒಂದು ರೇಷನ್ ಇಲ್ಲ, ಏನಿಲ್ಲ, ಎಲ್ಲ ಸುಟ್ಟಾಕ್ಬಿಟ್ರು. ಹೋದ ತಿಂಗಳು ಅವ್ರು ಹೋಗಿದ್ದ ದಿವಸನೇ ಅವ್ರು ಯಾವಾಗ ಹೋದ್ರ, ಅವರು ಶನಿವಾರ ಹೋದ್ರು, ಇವ್ರು ಭಾನುವಾರ ಬಂದು ಎಲ್ಲ ಸುಟ್ಟಾಕ್ಬಿಟ್ರು.